ತುಂಬ ಬೇಜಾನ್ ಗಾಡಿಗಳು ಬಂದಿದ್ವು ಗುರು. ಆಂಧ್ರ ಮದನಪಲ್ಲಿ ಕೋಲಾರ ಕಡೆಯಿಂದ ತಮಿಳ್ನಾಡು ಗಾಡಿಗಳು ಲೋಡ್ ಆಗಿ ಬಂದಿದ್ವು. ಅವು ಸಹ ಏನಂದರೆ ಒಂದೇ ದಿನದಲ್ಲಿ ಖಾಲಿ ಮಾಡಿ ಬೆಳಗ್ಗೆನೇ ಬಾಡಿಗೆ ಕೊಟ್ಟು ಕಳಿಸುತ್ತೆ ಹಾಕ್ಸ್ಕೊಂಡ್ಬಿಡ್ಬೇಕು. ಕ್ಯಾಶ್ ಇದ್ದರೆ ಅಷ್ಟೊಂದು ಒಳ್ಳೇದು ಅಲ್ಲ ನಮ್ಮ ಡ್ರೈವರ್ಗಳಿಗೆ. ಛತ್ತೀಸ್ಗಢಲ್ಲಿ ಸ್ವಲ್ಪ ಹಾಳಾಗ್ಬಿಡೈತೆ. ಮಹಾರಾಷ್ಟ್ರ ಹೋದ್ಮೇಲೆ ಪರವಾಗಿಲ್ಲ ರೋಡು. ನಮ್ಮ ಚಿಕ್ಕಬಳ್ಳಾಪುರ ಗಾಡಿಯವರು ಸಿಕ್ಕಿದ್ರು. ಹಿಂಗೆ ಇಲ್ಲೇ ರೋಡ್ ಸೈಡಲ್ಲೇ ಸೈಡ್ಗೆ ಹಾಕಿ ಅವರು ನೋಟಿಸಿ ಧರ್ಮಸ್ಥಳ ಅನ್ನೋ ಗಾಡಿಯವರು ಫಸ್ಟೇ ಇಲ್ಲಿ ಬಂದಿದ್ರು. ನೋಡ್ರಿ ಗಣೇಶ ಅಂತ ಶ್ರೀ ವೆಂಕಟೇಶ್ವರ SVT ಗಾಡಿ ಓಡಿಸ್ತಾ ಇರೋದು ನಮ್ಮ ಸುನಿಯವ್ರದ್ದು. ಪಾತ್ರೆ ತೊಳೆಯೋದಲ್ಲಿ ಎಕ್ಸ್ಪರ್ಟ್ ಗುರು ಇವನು. ಈ ಗಾಡಿ ಬಂದು ಐರನ್ನು. ಲೋಡ್ ಗಾಡಿ ಆಗಿದ್ದಿದ್ರೆ ಮಲ್ಗಿ ಎದೊಳ್ದಿತ್ತು. ಒಂಥರ ಈಚರು ಚೆನ್ನಾಗಿದೆ ಗುರು ಓಡ್ಸೋಕ್ಕೆ. ಮಿರರು ಒಂಥರ ಡಿಫ್ರೆಂಟು. ಸ್ಟೇರಿಂಗ್ ಅಂತೂ ನಮ್ಮ ಬೆಂಜ್ಗಿನ್ನೂ ಫ್ರೀ ಇದೆ. ಯಾಕಂದರೆ ಅಲ್ಲಿ ಒಂಥರ ಫಾರೆಸ್ಟಲ್ಲಿ ಮರ ಬಿದ್ದು ನಮ್ಮ ಮಿರರ್ ಹೋಗ್ಬಿಟ್ಟಿದೆ ನೋಡೋದು. ಇಲ್ಲೆಲ್ಲೋ ಏಟ್ ಬಿದ್ದಿರೋದಲ್ಲ, ಇಲ್ಲಿ ತುದಿಯಲ್ಲಿ ಏಟ್ ಬಿದ್ದಿರೋದಕ್ಕೆ ಇದು ಎಲ್ಲ ಡ್ಯಾಮೇಜ್ ಆಗೋಗ್ಬಿಡೈತೆ. ರಿವರ್ಸ್ ಹಾಕಿ ಇಟ್ಟಿದ್ದೀನಿ. ಪೂರ್ತಿ ಇಲ್ಲೇ ಲೋಡ್ ಆಗುತ್ತಂತೆ. ಇದೇ ಕಡ್ಡಿಗಳು. ಇದು ಬಂದು ಬಿದಿರು ಕಡ್ಡಿ ನೋಡ್ಬೋದು. ಗಾಡಿ ಮಾರ್ಕೆಟಿಂದ ಹೊರಗಡೆ ತಗೊಂಡು ಈಗ ರೋಡಿಗೆ ಬಂದು ಹೋಯ್ತಾ ಇದ್ದೀವಿ. ತುಂಬ ಬೇಜಾನ್ ಗಾಡಿಗಳು ಬಂದಿದ್ವು ಗುರು. ಆಂಧ್ರ ಮದನಪಲ್ಲಿ ಕೋಲಾರ ಕಡೆಯಿಂದ ತಮಿಳ್ನಾಡು ಗಾಡಿಗಳು ಲೋಡ್ ಆಗಿ ಬಂದಿದ್ವು. ಅವು ಸಹ ಏನಂದರೆ ಒಂದೇ ದಿನದಲ್ಲಿ ಖಾಲಿ ಮಾಡಿ ಬೆಳಗ್ಗೆನೇ ಬಾಡಿಗೆ ಕೊಟ್ಟು ಕಳಿಸ್ಬಿಡ್ತಾರೆ. ಒಂಥರ ಒಳ್ಳೆ ಕೆಲಸ. ಕೆಲವರು 1-2 ದಿನ ಅನ್ಲೋಡ್ ಮಾಡ್ತಾರೆ, ಕೆಲವರು ಬಾಡಿಗೆ ಕೊಡೋಕೆ ಸತಾಯಿಸ್ತಾರೆ. ಆ ಥರ ಏನಾಗಲಿಲ್ಲ. ಇವಾಗ ಇಲ್ಲಿಂದ ನಾವೆಲ್ಲಿ ಹೋಗ್ತಾ ಇದ್ದೀವಪ್ಪ ಅಂದರೆ ಚಂದ್ರಪುರ ಹೋಗ್ತಾ ಇದ್ದೀವಿ. ಲೋಡಿಂಗ್ ಬಂದು ಬಿದಿರುಕಟ್ಟಿಗೆ ಲೋಡ್ ಮಾಡೋಣ ಅಂತ. ಎಲ್ಲಿಗೆ ಲೋಡ್ ಆಗುತ್ತೆ ಅಂತ ಇನ್ನೂ ಗೊತ್ತಿಲ್ಲ. ಲೋಡಿಂಗ್ ಮಾತ್ರ ಕನ್ಫರ್ಮು. ಅಲ್ಲಿ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಇವಾಗ ನಾನ್ ಸ್ಟಾಪ್ ಚಂದ್ರಪುರ ಹೋಗೋದು. ಬ್ರೋ ಮೈನ್ ರೋಡ್ ರಾಯಪುರ ಔಟರ್ ರೋಡಿಗೆ ಬಂದ್ವಿ. ಮಳೆ ಬಿದ್ದು ನಿಂತೋಗ್ಬಿಟ್ಟಿದೆ. ಇವಾಗ ಗಾಡಿ ಇದ್ದಿದ್ದು ಗಲೀಜಾಗೋಗುತ್ತೆ ಇವರು. ಮಳೆ ಬಿದ್ದು ನಿಂತ್ರೆ ಹೆವಿ ಗಲೀಜಾಗೋದು. ಮಳೆ ಬೀಳೋ ಹೋಗೋ ಅಷ್ಟೊಂದು ಗಲೀಜಾಗಲ್ಲ ಗಾಡಿ. ಸಿಗ್ನಲ್ಲ ಹೋಗ್ತಾ ಎಲ್ಲಾದರೂ ಸ್ನಾನ ಮಾಡಬೇಕು. ನಮ್ಮ ಹುಡುಗ ಬೇರೆ ಗಾಡಿಗೆ ಹೋಗ್ಬಿಟ್ಟು ಪಾಪ ಹಂಗೆ ಬಂದ. ಸ್ನಾನನೇ ಮಾಡಿಲ್ಲ, ಸ್ನಾನ ಮಾಡಬೇಕು ಅಂತಾನೆ. ಹೋಗ್ತಾ ಮುಂದೆ ಹಂಗೆ ನೀರು ಬೇರೆ ಇಲ್ಲ. ನೀರು ಇಟ್ಕೊಂಡು ಎಲ್ಲಾದರೂ ತರಕಾರಿ ಸಿಕ್ಕಿದ್ರೆ ತಗೊಂಡು, ಅಕ್ಕಿನೋ ಎಲ್ಲ ತಗೊಂಡು ಹೋಗಿ ನೈಟು ಅಡುಗೆ ಮಾಡ್ಕೋಬೇಕು. ಸಿಟಿ ಎಲ್ಲ ಪಾಸ್ ಮಾಡಿಕೊಂಡು ಹೊರಗಡೆ ಪಾಸ್ ಆಗಿದ ತಕ್ಷಣ ಒಂದು ಟೋಲ್ ಸಿಗುತ್ತೆ. ಈ ಟೋಲ್ ಹತ್ರ ಬಂದ್ವಿ. ಬಾಡಿಗೆನ ಅಕೌಂಟ್ಗೆ ಹಾಕ್ಸ್ಕೋಬೇಕಾಗಿತ್ತು, ತುಂಬ ಬೇಕಿತ್ತು. ಅದಕ್ಕೆ ಕ್ಯಾಶ್ನ ಅಮೌಂಟು ಅಕೌಂಟ್ಗೆ ಹಾಕ್ಸ್ಕೊಂಡು ಕ್ಯಾಶ್ ಕೊಟ್ಟಿದ್ದೀವಿ. ಎಲ್ಲ 100 ಕೊಟ್ಟಿದ್ರು ಗುರು. ಅದಕ್ಕೆ ಇನ್ನೂ ಎಣಿಸ್ಕೊತಾರೆ. ಮನಿ ಟ್ರಾನ್ಸ್ಫರ್ ಅಲ್ಲಲ್ಲಿ ಇರುತ್ತೆ, ಹಾಕ್ಸ್ಕೊಂಡ್ಬಿಡ್ಬೇಕು. ಕ್ಯಾಶ್ ಇದ್ದರೆ ಅಷ್ಟೊಂದು ಒಳ್ಳೇದು ಅಲ್ಲ ನಮ್ಮ ಡ್ರೈವರ್ಗಳಿಗೆ. ನೋಡಿದ್ರೇ ಗೊತ್ತಾಗುತ್ತಲ್ಲ ಬಂಪರ್ ಬೆಂಡಾಗಿರೋದು. ಹಾಂ, ಫ್ಲಾಟ್ ಆಗೋಗ್ಬಿಡೈತೆ. ಏನು ಮಾಡೋಕ್ಕಾಗಲ್ಲ. 2,500 ಹಂಗೆ. ಹಾಂ 2,500 ಹಾಂ ಕಮಿಷನ್ನ. ಗುರು ದುರ್ಗೆಲ್ಲ ಪಾಸ್ ಮಾಡಿ ಇದು ಮುಂದೆ ಹೋದರೆ ರಾಜನಂದಗಾಂವ್ ಸಿಟಿ. ನಾವು ಹಿಂಗೆ ಲೆಫ್ಟ್ಗೆ ಹೋಗ್ಬೇಕು. ನೋಡಿ ಇಲ್ಲ ಇಲ್ಲಿ ನಮ್ಮ ಹುಡುಗನೂ ಕೊಟ್ಟಿದ್ದೀನಿ. ಇಲ್ಲಿಂದ ಹೆಂಗೆ ಹೋದರೆ ನಿನ್ನೆ ಬಂದಿರೋ ರೋಡಲ್ಲೇ ಹೋಗ್ತೀವಿ. ಇಷ್ಟು ಗಾಡಿಗಳವೆ ನೋಡು. ಎಲ್ಲ ಇಲ್ಲೇ ಫ್ಯಾಕ್ಟ್ರಿಗಳೆಲ್ಲ ಇರ್ತವೆ. ಈ ರೋಡಲ್ಲಿ ಹೋದರೆ ಇನ್ನು ಛತ್ತೀಸ್ಗಢಲ್ಲೆಲ್ಲ ಪರವಾಗಿಲ್ಲ ರೋಡು. ಛತ್ತೀಸ್ಗಢಲ್ಲಿ ಸ್ವಲ್ಪ ಹಾಳಾಗ್ಬಿಡೈತೆ. ಮಹಾರಾಷ್ಟ್ರ ಹೋದ್ಮೇಲೆ ಪರವಾಗಿಲ್ಲ ರೋಡು. ಹಿಂಗೆ
ಗುರು ಹಿಂಗೆ ಬರ್ತಾ ರೋಡಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಗಾಡಿಯವರು ಸಿಕ್ಕಿದ್ರು. ಹಿಂಗೆ ಇಲ್ಲೇ ರೋಡ್ ಸೈಡಲ್ಲೇ ಸೈಡ್ಗೆ ಹಾಕಿ ಅವರು ನೋಟಿಸಿ ಧರ್ಮಸ್ಥಳ ಅನ್ನೋ ಗಾಡಿಯವರು ಫಸ್ಟೇ ಇಲ್ಲಿ ಬಂದಿದ್ದರು. ಮತ್ತು ನಮ್ಮ ಸ್ವೀಟಿ ಚಿಕ್ಕಬಳ್ಳಾಪುರ ಸುನಿಯವ್ರದ್ದು ಗಾಡಿ ಅದ್ರ ಸಿಕ್ಕಿ ಇಲ್ಲೇ ಗಾಡಿ ಧರ್ಮಸ್ಥಳ ಗಾಡಿಯವರು ಇಲ್ಲೇ ಇದ್ದಾರೆ, ಅಡುಗೆ ಮಾಡ್ತಿದ್ದಾರೆ, ಸೈಡ್ಗೆ ಹಾಕು ಅಲ್ಲಿ ತಿನ್ಬಿಟ್ಟು ಹೋಗೋಣ ಅಂತಂದರು. ನಾವು ಅದಕ್ಕೆ ಇಲ್ಲೇ ಗಾಡಿ ಸೈಡ್ಗೆ ಹಾಕಿ ಊಟ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿದ್ದಾರೆ. ತಿನ್ಕೊಂಡು ಇಲ್ಲಿಂದ ಹೊರಡೋದಷ್ಟೇ. ಅವ್ರದ್ದು ಲೋಡ್ ಆಗಿದೆ ಐರನ್ನು, ನಮ್ಮದು ಖಾಲಿ ಗಾಡಿ ಹೋಗ್ತಾ ಇದ್ದೀವಿ. ಗಣೇಶ ನೋಡ್ರಿ ಗಣೇಶ ಅಂತ ನಡುವಿನ ಗಣೇಶ ಅಂತ ಶ್ರೀ ವೆಂಕಟೇಶ್ವರ ಎಸ್ಪಿಟಿ ಗಾಡಿ ಓಡಿಸ್ತಾ ಇರೋದು ನಮ್ಮ ಸುನಿಯವ್ರದ್ದು. ಪಾತ್ರೆ ತೊಳೆಯೋದಲ್ಲ ಎಕ್ಸ್ಪರ್ಟ್ ಗುರು ನಾವು. ನೋಡಿ ಅವ್ರದ್ದು ಬಂದು ವೈರ್ ಬಂಡಲ್ ಲೋಡ್ ಆಗಿರೋದು, ಈ ಗಾಡಿ ಬಂದು ಐರನ್ನು. ಊಟ ಎಲ್ಲ ಮುಗಿಸ್ಕೊಂಡು ಮಸ್ತಾಗಿ ಅನ್ನ ಬೇಳೆ ಸಾಂಬಾರು ಮಾಡಿದರು. ತಿನ್ಕೊಂಡು ಹಿಂದೆ ಮುಂದೆನೇ ಪಾಸ್ ಆಗ್ತಾ ಇದ್ದೀವಿ. ಅವ್ರದ್ದು ಒಂದು ಒಬ್ರದ್ದು ಹುಬ್ಳಿಗೆ, ಇನ್ನೊಬ್ರದ್ದು ತುಮಕೂರಿಗೆ. ನೋಡಿ ನಮ್ಮದು ಮುಂದೆನೇ ಹೋಗ್ತಾ ಇದೆ ಒಂದು ಈಚಾರು, ಅದು ಇನ್ನೊಂದು ಮುಂದೆ ಹೋಗ್ತಾ ಇದೆ. ಮುಂದೆನೇ ಹೋಗ್ತಾ ಇದ್ದೀವಿ. ನಾವು ಅವ್ರ ಜೊತೆ ಇನ್ನೂ ಒಂದು 100 ಕಿಲೋಮೀಟರ್ಗೂ ಹೋಗ್ತೀವಿ ಹತ್ರ ಮಹಾರಾಷ್ಟ್ರ ಎಂಟ್ರಿ ಆಗಿ. ಅಲ್ಲಿಂದ ನಾವು ಚಂದ್ರಪುರ ಅನ್ನೋ ಊರಿಗೆ ಹೋಗಬೇಕು. ಅವ್ರು ಹಿಂಗೆ ಬೇರೆ ಕಡೆ ನಿನ್ನೆ ಬಂದಲ್ಲ ಅದೇ ರೂಟಲ್ಲೇ ಹೊಟ್ಟೋಯ್ತಾರೆ ಅನ್ಕೋತೀನಿ. ಅವರು ಇನ್ನು ಕೇಳಲಿಲ್ಲ ಕರೆಕ್ಟು, ಕೇಳಿದ್ನಲ್ಲ ಅದೇ ರೂಟಲ್ಲೇ ಅಂದರು. ಮಳೆ ಹಾನಿ ಬೇರೆ ಶುರು ಆಯ್ತೈತೆ ಈ ರೋಡ್ಗಳಲ್ಲಿ. ಈ ರೋಡ್ ಪಾಸ್ ಆಗೋರು ಮಹಾರಾಷ್ಟ್ರ ಎಂಟ್ರಿ ಕೊಡೋವರೆಗೂ ಸ್ವಲ್ಪ ರೋಡ್ ಸರಿ ಇಲ್ಲ ಅವರು. ಮುಂದೆ ಇದ್ದಿದ್ದು ಸರಿ ಇಲ್ಲ ರೋಡು. ನೋಡೋಣ ಆರಾಮಾಗಿ ಹೋಗಿ ಇವತ್ತು ಆಲ್ಟ್ ಆದರೆ ನಾಳೆ ಚಂದ್ರಪುರ ಅಲ್ಲಿ ಕಟ್ಟಿಗೆ ಲೋಡು, ಬಿದಿರು ಕಟ್ಟಿಗೆ ಕನ್ಫರ್ಮ್ ಆಯಿತು. ಅಪ್ಪ ಗುರು ಯಾವುದು ಇದು ಟ್ರೈಲರ್ ಇದ್ದಂಗೆ ಐತಲ್ಲ ಅಪ್ಪ ಗುರು. ಟ್ರೈಲರ್ ನೋಡ್ರಿ ಹೆಂಗೆ ಬಿದ್ದೋಗಿದೆ ಅಂತ. ಅದು ಲೈಲ್ಯಾಂಡು ಹೆಂಗೆ ಬಿದ್ದೋಯ್ತು ಅದು, ನಿಲ್ದಾಣೇನೋ ಅಲ್ಲ ಅಪ್ಪ. ನೋಡ್ರಿ ಫುಲ್ಲು ಫಾರೆಸ್ಟ್ ಗುರು. ಇಂಥ ಕಡೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ನೈಟ್ ಟೈಮ್ ಅಂತೂ ಒಂದು ಗಾಡಿ ಓಡಾಡಲ್ಲ, ಏನೂ ಇಲ್ಲ. ಯಾರೋ ಸೈರನ್ ಹಾಕೊಂಡು ಬೇರೆ ಹೋಯ್ತಾವನೆ. ನೋಡ್ತಾ ಇರ್ಬೋದು ಫುಲ್ಲು ಫಾರೆಸ್ಟ್ ಗುರು. ಈ ರೋಡ್ಗಳಲ್ಲಿ ಇನ್ನು ಸ್ವಲ್ಪ ಹೊತ್ತಾದರೆ ಯಾರೂ ಓಡಾಡಲ್ಲ ಗುರು, ಹಂಗಿರುತ್ತೆ. ಯಾವುದೋ ಬಂದರೆ ನಮ್ಮ ಕಡೆ ಲಾರಿವೇ ಬರ್ತವೆ, ಬಾರ್ಡ್ರ್ ತಪ್ಪಿಸ್ಕೊಂಡು ಹೋಗ್ಬೋದು ಈ ರೋಡ್ಗಳಲ್ಲಿ ಅಂದ್ಬಿಟ್ಟು. ಬಿಟ್ಟರೆ ಯಾವುದು ಬರಲ್ಲ. ಹುಷಾರಾಗಿರ್ಬೇಕು ಈ ರೋಡ್ಗಳಲ್ಲಿ. ಗುರು ನಾವು ಸ್ವಲ್ಪ ಹಿಂದೆನೇ ರೈಟ್ ಸೈಡ್ಗೆ ಹೋಗಿದ್ರೆ ನಿನ್ನೆ ಬಂದಿದ್ದು ರೋಡಲ್ಲಿ ಹೋಗ್ತಾ ಇದ್ವಿ. ಇವ್ರ ಜೊತೆ ಎಲ್ಲೇ ಹೋಗೋಣ ಅಂದ್ಬಿಟ್ಟು ಬನ್ರಿ ಇದು ರೋಡ್ ಚೆನ್ನಾಗಿದೆ ಅಂತಂದರು. ಈ ರೋಡು ಫಸ್ಟೇ ಹಾಳಾಗಿತ್ತು. ಬನ್ರಿ ರೋಡ್ ಚೆನ್ನಾಗಿದೆ, ರೋಡ್ ಮಾಡಿದ್ದಾರೆ ಅಂತಂದರು. ರೋಡ್ ಯಾವ ಥರ ಇದೆಯೋ ಅದೇ ಥರ ಇದೆ. ಮಳೆ ಬಂದರೆ ಅದು ಹೋಗುತ್ತೆ ಈ ರೋಡಲ್ಲಿನೂ. ಏನು ಮಾಡೋಕ್ಕಾಗಲ್ಲ, ಜೊತೆಯಲ್ಲಿ ಎಲ್ಲರೂ ಹೋಗೋಣ ಅಂದಿದ್ದಕ್ಕೆ ಬನ್ರಿ ಅಂದ್ಬಿಟ್ಟು ಬಂದ್ವಿ ಅಷ್ಟೇ. ಅವರು ಬರ್ತಾ ಇದ್ದಾರೆ ಹಿಂದೆ, ನಾನು ಮುಂದೆ ಹೋಗ್ತಾ ಇದ್ದೀನಿ. ರೋಡ್ ಇದು ಸಖತ್ತಾಳಾಗ್ಬಿಟ್ಟಿದೆ ಇವರು. ಈಗ ತಾನೇ ಛತ್ತೀಸ್ಗಢ ಬಾರ್ಡ್ರ್ ಪಾಸ್ ಆಗಿ ಮಹಾರಾಷ್ಟ್ರ ಎಂಟ್ರಿ ಆದ್ವಿ. ನೋಡ್ರಿ ರೋಡ್ ಯಾವ ಥರ ಇದೆ ಅಂತ. ಆ ರೋಡು ಇದಾಗತ್ತೆ ಅನ್ಕೊಳ್ರಿ. ಆ ರೋಡ್ ಅಂದರೆ ಹೋಲಿಸ್ಕೊಂಡ್ರೆ ಆ ರೋಡಿಗಿಂತ ಈ ರೋಡೇ ಪರವಾಗಿಲ್ಲ ಅನ್ನೋ ಅಂತನೂ ಅನಿಸುತ್ತೆ. ಏನು ಮಾಡೋಕ್ಕಾಗಲ್ಲ. ಇಲ್ಲಿಂದ ನಮ್ಮ ಡೆಸ್ಟಿನೇಷನ್ ಬಂದು ಎಲ್ಲ ಒಂದು 90 ಕಿಲೋಮೀಟರ್ ಇದೆ, 90 ಕಿಲೋಮೀಟರ್ಸ್. ಅಪ್ಪ ಏನು ಗುರು, ಮುಂದೆ ಇನ್ನೂ ಫುಲ್ ಹಾಳಾಗಿದ್ದಂಗಿದೆ ರೋಡು. ಲೋಡ್ ಗಾಡಿ ಆಗಿದ್ದಿದ್ರೆ ಮಲ್ಗಿ ಎದೊಳ್ದಿತ್ತು. ಅದರಲ್ಲೂ ಹೈಟ್ ಲೋಡ್ಗಳು ಹಾಕ್ಕೊಂಬಂದರೆ ಈ ಥರ ರೋಡ್ಗಳಲ್ಲಿ ತುಂಬ ಹುಷಾರಾಗಿರಬೇಕು.
ಓಡಿಸ್ಬೇಕಾದ್ರೆ. ಇಲ್ಲಿಂದ ನಾನ್ ಸ್ಟಾಪ್ ಚಂದ್ರಾಪುರ ಹೋಗಿ ಆರಾಮಾಗಿ ಮಲಿಕೊಳ್ಳೋದಷ್ಟೇ. ಬೆಳಗ್ಗೆ ಏನು ಲೋಡು ಹೋಗೋಷ್ಟಲ್ಲ ಆಗಿದೆ ಗುರು. 12 ಗಂಟೆ 1 ಗಂಟೆ ಆಗ್ಬಿಡುತ್ತೆ ಹೋಗೋಷ್ಟಲ್ವಾ. ಸಖತ್ತಾಗಿರೋ ರೋಡ್ ಸಿಕ್ತು. ಚೆನ್ನಾಗಿರೋ ರೋಡ್ ಕಾಣಿಸಿದ್ರೆ ಖುಷಿ ಆಗುತ್ತೆ ಗುರು. ಆ ರೋಡ್ಗಳಲ್ಲಿ ಓಡಿಸಿ ಅಪ್ಪ ನಿನ್ನೆಯಿಂದ ಬೇಜಾರಾಗ್ಬಿಟ್ಟಿದೆ ಈ ಹಳ್ಳ ಗುಂಡಿಗಳಲ್ಲಿ ಎತ್ತಿ ಇಳಿಸಿ. ಮುಂದೆ ಗಡ್ಚಿರೋಲಿ ಅನ್ನೋ ಊರಲ್ಲಿ ನಾವು ಒಂದು ಸರ್ಕಲಲ್ಲಿ ನೆನ್ನೆ ತೋರಿಸಿದ್ದೆ. ಆ ಸರ್ಕಲಲ್ಲಿ ನಾವು ಆ ಕಡೆಯಿಂದ ಒಂದು ಸ್ಟ್ರೈಟ್ ಪಾಸ್ ಆದ್ವಿ. ರೈಟ್ಗೆ ಹೋಗ್ತೀವಿ ಅಂತಲೂ ಹೇಳಿದ್ದೆ ನಾನು. ಈ ರೋಡಲ್ಲಿ ಫಸ್ಟೇ ಬಂದಿದ್ದೀನಿ. ಇಡ್ಲಿ ಅಂದ್ಬಿಟ್ಟು ಇವ್ರ ಜೊತೆ ಹೇಳಿದ್ರು ಅಂದ್ಬಿಟ್ಟು ಬಂದಿದ್ದಷ್ಟೇ. ಇವಾಗ ಆ ಸರ್ಕಲಲ್ಲಿ ನಾವು ಸ್ಟ್ರೈಟ್ ಹೋದ್ವಲ್ಲ, ಅದೇ ಸರ್ಕಲ್ಗೆ ಎಂಟರ್ ಆಗ್ತೀವಿ. ಬಟ್ ಎಲ್ಲಿ ಹೋದೆ ಅಂತ ತೋರಿಸ್ತೀನಿ ಬನ್ನಿ, ಯಾವ ರೋಡಲ್ಲಿ ಬಂದು ಎಲ್ಲಿ ಹೋಗಿದ್ದು ಆ ಸರ್ಕಲಲ್ಲಿ ಅಂದ್ಬಿಟ್ಟು. ಇನ್ನು ಆ ಸರ್ಕಲ್ ಆ ಥರದಲ್ಲೇ ಇದೆ, ಎಲ್ಲ ಒಂದು 30 ಕಿಲೋಮೀಟರ್ ಇರ್ಬೋದು ಅಷ್ಟೇ ಇಲ್ಲಿಂದ. ಗುರು ಈಗ ತಾನೇ ಗಾಡಿ ಸೈಡ್ಗೆ ಹಾಕಿದ್ವಿ. ಸುಮ್ಮನೆ ಈಚರ್ ಯಾವತ್ತೂ ಓಡಿಸಿಲ್ಲ ನಾನು, ಅದಕ್ಕೆ ಈಚರ್ ಗಾಡಿ ಓಡಿಸೋಣ ಬಾಗೂರು ಅಲ್ಲಿವರೆಗೂ ಓಡಿಸ್ತೀನಿ ಅಂದ್ಬಿಟ್ಟು. ಇನ್ನೇನು ಗಡ್ಚಿರೋಲಿ ಸರ್ಕಾರಿನೆಲ್ಲ ಒಂದು 10 ಕಿಲೋಮೀಟ್ರಲ್ಲಿದೆ. ಅದಕ್ಕೆ ಬಾಗೂರು ಆಗಲಿ ಒಂದು ರೌಂಡ್ ಓಡಿಸ್ತೀನಿ ಅಂದ್ಬಿಟ್ಟು ಗಾಡಿ ಇಸ್ಕೊಂಡೆ. ಒಂಥರ ಈಚರು ಚೆನ್ನಾಗಿದೆ ಗುರು ಓಡಿಸೋಕ್ಕೆ. ಮಿರರು ಒಂಥರ ಡಿಫ್ರೆಂಟು. ಸ್ಟೇರಿಂಗ್ ಅಂತೂ ನಮ್ಮ ಬೆಂಜ್ಗಿನ್ನೂ ಫ್ರೀ ಇದೆ, ಒಂದೇ ವೇಳಲ್ಲಿ ತಿರುಗಿಸ್ಬೋದು ಆ ಥರ ಇದೆ. ನಮ್ಮ ಬೆಂಚಲ್ಲಾದರೂ ಸ್ವಲ್ಪ ಸ್ಟೇರಿಂಗ್ ಟೈಟು. ಕ್ಯಾಬಿನ್ ಸೌಂಡ್ಗಳು ಇದರಲ್ಲಿ ಸ್ವಲ್ಪ ಬರ್ತಾ ಇದೆ. ಇದರಲ್ಲಿ ಕ್ಯಾಬಿನ್ ಸೌಂಡು ಸ್ವಲ್ಪ ಕಡಿಮೆ, ಅಂದರೆ ಸಣ್ಣ ಪುಟ್ಟ ಇರುತ್ತೆ, ಏನಾದರೂ ರೆಡಿ ಮಾಡಿಸ್ಕೋಬೇಕಷ್ಟೇ. ನಮ್ಮ ಗಾಡಿ ನೋಡಿ ಮುಂದೆ ತಗೊಂಡು ಹೋಗ್ತಾ ಇದ್ದಾನೆ ನಮ್ಮ ಗಣೇಶ. ಗಡ್ಚಿರೋಲಿ ಸರ್ಕಲ್ ಎಲ್ಲ ಪಾಸಾಗಿ ಮುಂದೆ ಬಂದುಬಿಟ್ಟೆ. ಒಂದು 20 ಕಿಲೋಮೀಟ್ರು, ನೆನಪೇ ಆಗಲಿಲ್ಲ ವಿಡಿಯೋ ಮಾಡೋಣ ಅಂದ್ಕೊಂಡ್ರೆ. ಬರ್ತೀವಲ್ವ ನಾವು ಈ ಕಡೆಯಿಂದ ಬಂದ್ವಿ, ಬಟ್ ಈ ಥರ ಹೋದ್ವಿ ನಾವು. ಇವಾಗ ಈ ಥರ ಸ್ಟ್ರೈಟ್ ಬಂದ್ವಿ. ಈ ಕಡೆಯಿಂದ ಬಂದರೆ ಡೈರೆಕ್ಟ್ ಒಂದೇ ರೋಡ್ ಚಂದ್ರಪುರ ಸರ್ಕಲ್ ಸ್ಟ್ರೈಟ್ ಬರಬೇಕು. ಇನ್ನು ಇಲ್ಲಿಂದ 60 ಕಿಲೋಮೀಟರ್ ಇದೆ. ಯಾಕೋ ನಿದ್ದೆ ಬಂದಂಗೆ ಅನಿಸ್ತಿತ್ತು, ಅದಕ್ಕೆ ನಮ್ಮ ಹುಡುಗನ ಬಿಡಿಸಿದ್ದೀನಿ. ಇಲ್ಲಿಂದ ಶುರು ಮಾಡ್ತಾನೆ ಪಯಣ. ರಾತ್ರಿ ಹಿಂಗೆ ಬಂದು ಚಂದ್ರಪುರ ಎಲ್ಲ ಹಾಕ್ಕೊಂಡು ಸೈಡ್ಗೆ ಹಾಕಿ ಮಲಗಿಬಿಟ್ಟಿದ್ವಿ. ಅವ್ರು ಹೇಳಿದ್ದು ಹಿಂಗೆ ಚಂದ್ರಪುರ ಹತ್ರ ಇರ್ರಿ ಅಂತ. ಇಲ್ಲೇ ರೋಡ್ ಸೈಡಲ್ಲಿ ಬೆಳಗಿನ ಜಾವ ಆಗ್ಬಿಟ್ಟಿತ್ತು, ಅದಕ್ಕೆ ಇರಲಿ ಬಿಡು ಅಂದ್ಬಿಟ್ಟು ರೋಡ್ ಸೈಡಲ್ಲಿ ಹಾಕಿ ಮಲಗಿಬಿಟ್ಟಿದ್ವಿ. ಇವಾಗ ಎದ್ದು ಫೋನ್ ಮಾಡಿದರೆ ಲೊಕೇಶನ್ ಕಳಿಸಿದ್ದಾರೆ, ಇವಾಗ ಬರಬೇಕು. ಅವ್ರ ಲೊಕೇಶನ್ ಹತ್ರಕ್ಕೆ ಇಲ್ಲಿಂದ ಶಿಸ್ಸಾಗಿ ಹೋಗೋಣ ಬನ್ನಿ. ಇಲ್ಲಿಂದ ಒಂದು 15 ಕಿಲೋಮೀಟ್ರ್ ಇದೆ ಅವ್ರ ಲೊಕೇಶನ್ ಅಷ್ಟೇ. ಆಯ್ತು, ರಾತ್ರಿ ಇನ್ನೊಂದು ವಿಷಯ ಏನಂದರೆ, ಇನ್ನೊಂದು 60 ಕಿಲೋಮೀಟ್ರ್ ಇದ್ದಂಗೆ ನಮ್ಮ ಹುಡುಗನ ಕೊಟ್ಟು ಮಲಗಿದ್ದೆ. ಅಲ್ಲಿಂದ ನಮ್ಮ ಹುಡುಗನೇ ಓಡಿಸ್ದ ಚಂದ್ರಪುರವರೆಗೂ. ಬರಬೇಕಾದ್ರೆ ಅಲ್ಲಿ ಒಂಥರ ಫಾರೆಸ್ಟಲ್ಲಿ ಮರ ಬಿದ್ದು ನಮ್ಮ ಮಿರರ್ ಹೋಗ್ಬಿಟ್ಟಿದೆ. ಮಿರರ್ ಹೊಡೆದೋಗ್ಬಿಡೈತೆ ನೋಡ್ಬೋದು. ನೋಡೋದು ಇಲ್ಲೆಲ್ಲ ಏಟ್ ಬಿದ್ದಿರೋದಲ್ಲ, ಇಲ್ಲಿ ತುದಿಯಲ್ಲಿ ಏಟ್ ಬಿದ್ದಿರೋದಕ್ಕೆ ಇದು ಎಲ್ಲ ಡ್ಯಾಮೇಜ್ ಆಗೋಗ್ಬಿಡೈತೆ. ಏನು ಮಾಡೋಕ್ಕಾಗಲ್ಲ, ಬೇಜಾರಾಗುತ್ತೆ ಇಂಥವೆಲ್ಲ ನೋಡಿದ್ರೆ. ಸುಮ್ಮನೆ ಇಲ್ಲಿದ್ದ ಹೋಗೋಣ. ಫಸ್ಟು ಗಾಡಿ ರನ್ ಮಾಡ್ಕೊಂಡು ನಿಲ್ಸ್ಕೊಂಡಿದ್ದೀನಿ. ಎಷ್ಟು ಕಿಲೋಮೀಟ್ರ್ ಆಯ್ತಾ? ಇನ್ನು 13 ಐತೆ. 3. ಫಸ್ಟ್ ಚಂದ್ರಪುರ ಸಿಟಿಯಲ್ಲಿದ್ದೀವಿ ನಾವು ಇವಾಗ. ನಾವು ಬಂದು ಇದೇ ಸರ್ಕಲಲ್ಲೇ ಲೆಫ್ಟ್ ಹೋಗಬೇಕು. ಸ್ಟ್ರೈಟ್ ಹೋದರೆ ತೆಲಂಗಾಣ ಹೋಗ್ತೀವಿ, ಬಟ್ ಆದಿಲಾಬಾದ್ ಹತ್ರ ಹೊರಟೋಗ್ತೀವಿ.
ನಾವು ಹಿಂಗೆ ಹೋದರೆ ನಮಗೆ ಕರೀಂನಗರ್ ರೋಡ್ ಮೇಲೆ ಹೋಗ್ತೀವಿ. ನಮ್ಗೆ ಲೋಡಿಂಗು ಇದೆ, ಇಲ್ಲೇ ಇರೋದು ಈ ಕಡೆನೇ. ನಮ್ಗೆ ಲೋಡಿಂಗು ಈ ಸೈಡ್ ಇರೋದ್ರಿಂದ ಈ ಕಡೆನೇ ಹೋಗ್ತಾ ಇದ್ದೀವಿ ನಾವು. ಮಾಡ್ತಾವ್ರೆ. ಅಯ್ಯೋ, ಎಲ್ಲಾದ್ರೂ ಅಂಗಡಿ ನೋಡವು ಅಕ್ಕಿ ತಗೊಳೋಣ. ತರಕಾರಿ ತೊಗೊಂಡ್ವಿ ನೆನ್ನೆ ಒಂದು ಕಡೆ, ತೋರಿಸ್ಲಿಲ್ಲ. ಎಲ್ಲಾದರೂ ಒಂದು ಹತ್ರ ಅಕ್ಕಿ ತೊಗೊಂಡ್ರೆ ನಮ್ಮ ಕೆಲಸ ಅಷ್ಟೇ. ಆರಾಮಾಗಿ ಏನಾದ್ರು ಮಾಡಿಕೊಂಡು ತಿಂದು ಮಲಕ್ಕೋಬೋದು ಲೋಡ್ ಆಗೋ ಅಷ್ಟರಲ್ಲಿ. ರಾಜಾತಿ ಸೈಡ್ಗೆ ಹಾಕ್ಕೊಂಡು ಕಾಯ್ತಾ ಇದ್ವಿ. ಬಂದು ಈ ಕಾರಿಂದ ಫಾಲೋ ಮಾಡು ಅಂದ್ಬಿಟ್ಟು ಕರ್ಕೊಂಬಂದರು. ಅದೇ ಪ್ಲ್ಯಾಂಟು, ಅದೇ ಲೋಡಿಂಗ್ ಪಾಯಿಂಟು. ಕಟ್ಟಿಗೆ ಎಲ್ಲ ಕಾಣಿಸ್ತಾ ಇರ್ಬೋದು ನೋಡ್ರಿ. ಬರ್ತಾ ಹಂಗೆ ಅಕ್ಕಿ ಮೊಟ್ಟೆ ತೊಗೊಂಡಿದ್ದೀವಿ, ಏನಾದರೂ ಅಡುಗೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು. ಒಳಗಡೆ ಹಾಕಿ ಲೋಡಿಂಗ್ ಬಿಟ್ಟು ಏನಾದ್ರು ಅಡುಗೆ ಮಾಡ್ಕೊಂಡು ತಿನ್ನೋಣ ಬಂದು. ಇನ್ನೂ ಟಿಫನ್ ಮಾಡಿಲ್ಲ, ಟೈಮ್ ಬೇರೆ 9 ಗಂಟೆ ಆಯ್ತಾ ಬಂತು. ಗ್ರೂಪ್ ಗಾಡಿ ಬಂದು ಒಳಗಡೆ ರಿವರ್ಸ್ ಹಾಕು ಅಂದರು. ಇಲ್ಲಿಗೆ ರಿವರ್ಸ್ ಹಾಕಿ ಇಟ್ಟಿದ್ದೀನಿ. ಪೂರ್ತಿ ಇಲ್ಲೇ ಲೋಡ್ ಆಗುತ್ತಂತೆ. ಇದೇ ಕಡ್ಡಿಗಳು, ಇದು ಬಂದು ಬಿದಿರು ಕಡ್ಡಿ ನೋಡ್ಬೋದು. ಇದೇ ಕಡ್ಡಿಗಳೇ ಲೋಡ್ ಆಗೋದು. ಎಲ್ಲ ಒಂದು 6ರಿಂದ 7 ಟನ್ ಬರ್ಬೋದು ಅಷ್ಟೇ ಅಂತಂದರು. ಲೋಡ್ ಆಗೋ ಅಷ್ಟರಲ್ಲಿ 3ರಿಂದ 4 ಗಂಟೆ ಆಗುತ್ತಂತೆ. ಈಗ ಟೈಮ್ ಬಂದು 11:30 ಆಗಿದೆ. ಇನ್ನೂ ಟಿಫನ್ ಮಾಡಿಲ್ಲ. ಹುಡುಗ ಅಲ್ಲೇ ಮರದ ಕೆಳಗಡೆ ಅಡುಗೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ಅಡುಗೆ ಮಾಡ್ಕೊತಾ ಇದ್ದೀವಿ. ಲೋಡಿಂಗ್ ಶುರು ಮಾಡಿದ್ದಾರೆ, ಇನ್ನು ಎಷ್ಟೊತ್ತು ಮಾಡ್ತಾರೋ ಗೊತ್ತಿಲ್ಲ. ಅಡುಗೆ ಮಾಡ್ಕೊಂಡು ತಿನ್ಬಿಟ್ಟು ಇಲ್ಲೇ ಬೋರು ಇತ್ತು ನೀರಿನ ವ್ಯವಸ್ಥೆಗೆ, ಇಲ್ಲೇ ಅಡುಗೆ ಮಾಡೋಕ್ಕೆ ಕೂತಿದ್ದೀವಿ ನಾವು. ಯಾರು ಮಾಡೋಣ ಅಂತ ಅಕ್ಕಿಗೆ ಇಟ್ಟಿದ್ದೀವಿ. ಟೊಮೆಟೊ ಗೊಜ್ಜು ಏನಾದರೂ ಮಾಡ್ಕೊಬೇಕು. ಮೊಟ್ಟೆ ಎಲ್ಲ ತೊಗೊಂಡಿದ್ದೀವಿ. ಅಡುಗೆ ಮಾಡಿಕೊಂಡು ಅನ್ನ ಮತ್ತು ಟೊಮೆಟೊ ಹಾಕಿ ಸಾಂಬಾರು ಥರ ಮಾಡಿದ್ವಿ, ತಿನ್ಕೋತಾ ಇದ್ದೀವಿ ಇವಾಗ. ಏನೋ ಟೊಮೊಟೊ ಹಾಕಿ ಸಾಂಬಾರಲ್ಲ, ಮೊಟ್ಟೆ ಹಾಕಿ. ಸರಿ, ಏನು ಮಾಡೋ, ಮೆಮೊರಿ ಲಾಸ್ ಆಗಿಬಿಟ್ಟಿದೆ.